ಈರಣ್ಣ ಸರ್, ಸಾಕಷ್ಟು ಪ್ರಶ್ನೆಗಳಿದಾವೆ ಸರ್. ಒಂದು, ಈ ಬರ ಪರಿಸ್ಥಿತಿಗೆ ಸರ್ಕಾರ ಏನು ನಿರ್ಧಾರ ತಗೊಂಡಿದೆ ಅನ್ನೋದು ಒಂದು, ಇನ್ನೊಂದು ಹಣ ಬಿಡುಗಡೆಗೆ ಯಾಕೆ ಡಿಲೇ ಅನ್ನೋದು ಒಂದು, ಇನ್ನೊಂದು ಕುಡಿಯೋ ನೀರಿನ ಸಮಸ್ಯೆಗಿರೋ ಶಾಶ್ವತ ಪರಿಹಾರ ಏನು ಅನ್ನೋದೊಂದು. ಈ ರೀತಿಯಾದಂತಹ 10 ಹಲವು ಪ್ರಶ್ನೆಗಳು ರಾಜ್ಯದ ಜನರನ್ನ ಕಾಡ್ತಾರೆ. ಅದರಲ್ಲೂ ರೈತ ವರ್ಗವನ್ನ ಬಹಳವಾಗಿ ಕಂಗೆಡಿಸ್ಬಿಟ್ಟಿದೆ ಸರ್. ಡಿಸ್ಕನೆಕ್ಟ್ ಆಯ್ತು ನನಗೆ. ಕೇಳಿಸ್ತಾ ಇದೆಯಾ ಸರ್? ಒಂದು, ಬರಪೀಡಿತ ಅಂತ ಘೋಷಣೆ ಮಾಡೋದಕ್ಕೆ ಸಾಕಷ್ಟು ಡಿಲೇ ಮಾಡ್ತಾ ಇದ್ದಾರೆ. ಇನ್ನೊಂದು, ಇನ್ನೂ ನಾವು ನೋಡ್ಬೇಕು, ವೆರಿಫೈ ಮಾಡಬೇಕು, ವರದಿ ತರಿಸ್ಕೊಳ್ಬೇಕು ಅಂತ ಕತೆ ಹೊಡಿತಾ ಇದ್ದಾರೆ. ಇದರ ಜೊತೆಗೆ ಬೆಳೆ ನಷ್ಟ ಆಗಿರೋದ್ರಿಂದ ರೈತರಿಗೆ ಪರಿಹಾರದ ಹಣ ಕೊಡುವಲ್ಲಿ ವಿಳಂಬ ಆಗ್ತಾ ಇದೆ. ಕುಡಿಯೋ ನೀರಿನ ಸಮಸ್ಯೆಗೆ ಇವತ್ತಿಗೂ ನಾವು ಇಷ್ಟೆಲ್ಲ ಮಾತಾಡ್ತೀವಿ, ಟೆಕ್ನಾಲಜಿ ಬಗ್ಗೆ ಮಾತಾಡ್ತೀವಿ, ಕರ್ನಾಟಕ ಟೆಕ್ ಹಬ್ಬು, ಇದು ಅದು ಏನೇನೋ ಮಾತಾಡ್ತೀವಿ. ಕುಡಿಯೋ ನೀರಿನ ಸಮಸ್ಯೆಗೆ ನಾವು ಇನ್ನೂ ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ಳಕ್ಕಾಗ್ಲಿಲ್ಲ. ಏನ್ ಹೇಳ್ತೀರಿ ಸರ್? ಇಲ್ಲ, ನಮ್ಮ ರೈತ ಮುಖಂಡರಾದ ಬಡಗಲ್ಪುರ್ ನಾಗೇಂದ್ರ ಅವರು ಹೇಳಿದ್ರಲ್ಲ, ಇಡೀ ರಾಜ್ಯದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗ್ಲಿಕ್ಕೆ ಸರ್ಕಾರ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ವಹಿಸ್ತಾ ಇಲ್ಲ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೇವಲ ನಾವು ನೀರಡಿಸಿದಾಗ ಬಾವಿ ತೆಗೆದು ಅಂತ ಹೇಳ್ತಾರೆ ನಮ್ಮ ಹಳ್ಳಿಯೊಳಗೆ. ಅಂದ್ರೆ ಯಾವಾಗ ನಮ್ಗೆ ನೀರಡಿಕೆ ಆಗ್ತದ ಅವಾಗ ಬಾವಿ ತೆಗೆದು ಅಂತ. ಶಸ್ತ್ರಾಭ್ಯಾಸ ಅಂತ. ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಆಗೋಕ್ಕಿಂತ ನಾವು ಅಂತರ್ಜಲ ಮಟ್ಟವನ್ನ ಹೆಚ್ಚು ಮಾಡ್ಲಿಕ್ಕೆ ಏನ್ ಕ್ರಮ ವಹಿಸ್ಬೇಕನ್ನುವಂಥದ್ದು ವಹಿಸ್ಬೇಕಾಗ್ತದ. ಕೆರೆ ಕಟ್ಟೆಗಳನ್ನು ತುಂಬಿಸ್ಕೊಳ್ಬೇಕಾಗ್ತದ. ಆ ರೀತಿಯಾದಂತಹ ಕಾರ್ಯಕ್ರಮಗಳು ಎಲ್ಲಿ ಕಾಣ್ತಾ ಇಲ್ಲ ಸರ್ಕಾರದ್ದು. ಒಂದು, ಅದಾದ್ಮೇಲೆ ಇವ್ರೇನು ಈಗ ನಮ್ಮ ಮಾಹಿತಿ ಪ್ರಕಾರ 28ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಬರಪೀಡಿತ ಪ್ರದೇಶ ಅಂತ ಹೇಳಿ ಆಗಿದೆ. ನನಗನ್ನಿಸ್ತದ ಸರ್ಕಾರ ಡಿಸಿ ಅಕೌಂಟ್ ದುಡ್ಡದ, ಡಿಸಿ ಅಕೌಂಟ್ ದುಡ್ಡದ ಅಂತ ಹೇಳ್ತಾರ. ಡಿಸಿ ಅಕೌಂಟ್ ದುಡ್ಡು ಅನ್ನೋದಕ್ಕಿಂತ ನೇರವಾಗಿ ಸರ್ಕಾರ ಒಂದು 10,000 ಕೋಟಿ ರೂಪಾಯಿ ನಾವು ಬಿಡುಗಡೆ ಮಾಡ್ತಾ ಇದೀವಿ. ಈ ಬರ ಪೀಡಿತಕ್ಕೆ ಏನೇನು ನಾವು ಕೆಲಸ ಮಾಡಬೇಕು, ಅದು ಮೇವು ಇರಬಹುದು, ಕುಡಿಯೋ ನೀರು ಇರಬಹುದು, ವಿದ್ಯುತ್ತಿನ ಅಭಾವ ಇರಬಹುದು, ಅಥವಾ ರೈತರ ಬೆಳೆ ಪರಿಹಾರ ಇರಬಹುದು. ಈ ರೀತಿಯಾದಂಥದ್ದು ಏನೇನು ಕೆಲಸ ಇದೆ ಅದನ್ನೆಲ್ಲ ತಗೊಳ್ರಿ ಅಂತ ಹೇಳ್ಬೇಕಾಗ್ತದ. ಮತ್ತು ಯಾವ ಬೆಳೆ ವಿಮೆ ಮಾಡಿದಂತ ಅನೇಕ ಕಂಪನಿಗಳು ಯಾರು ಇರ್ತಾರೆ ಅವ್ರಿಗೆ ಒಂದು ಮಾನದಂಡ ಏನು ಅಂದ್ರೆ, ಒಂದು ಪಂಚಾಯಿತಿ ಮಟ್ಟದೊಳಗೆ ಅದನ್ನು ಸರ್ವೆ ಮಾಡಿ ಎಷ್ಟು ಬೆಳೆ ಹಾನಿ ಇದೆ ತಕ್ಷಣ ಅವರಿಗೆ ಪರಿಹಾರ ಕೊಡುವಂತದ್ದು ಯುದ್ಧೋಪಾದಿಯಲ್ಲಿ ಕೃಷಿ ಇಲಾಖೆ ಮಾಡ್ಬೇಕಾಗ್ತದೆ. ಆದ್ರೆ ದುರ್ದೈವದಿಂದ ಕೃಷಿ ಇಲಾಖೆಯಲ್ಲಿ ಕೂಡ ಅಷ್ಟು ಸಮರ್ಪಕವಾಗಿ ಅಧಿಕಾರಿಗಳು ಸಿಗ್ತಾ ಇಲ್ಲ. ಅಂದ್ರೆ ಸಂಖ್ಯೆನೂ ಕಡಿಮೆ ಆಗಿದೆ ಅಧಿಕಾರಿಗಳದ್ದು. ಸರ್, ಬೇಸಿಕ್ ಪ್ರಶ್ನೆ ಏನ್ ಗೊತ್ತಾ ಈರಣ್ಣ ಸರ್, ಸರಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಜಿಲ್ಲಾ ಉಸ್ತುವಾರಿಗಳನ್ನೇ ನೇಮಕ ಮಾಡಿಲ್ಲ ಸರ್ ಇನ್ನ. ಹೌದು ಹೌದು ಹೌದು. ಸೊ ಯಾವ ಜಿಲ್ಲೆ ಯಾರು ಉಸ್ತುವಾರಿ ತಗೊಳ್ತಾರೆ ಅನ್ನೋದೇ ದೊಡ್ಡ ವರಿ ಆಗೋಗಿದೆ ಇವಾಗ. ಹೌದೌದು, ಅದೇ ಹೇಳ್ತೇವೆ. ಸರ್ಕಾರ ಟೇಕಪ್ಪನೇ ಆಗ್ಲಿಲ್ಲ. ಸರ್ಕಾರ ಇನ್ನೂ ಟೇಕಪ್ಪನೇ ಆಗ್ಲಿಲ್ಲ. ಕೇವಲ ಇನ್ನೂ ಮಂತ್ರಿಮಂಡಲ ಬದಲಾವಣೆ ಮಾಡುವಂತದ್ದು ಇರ್ಬೋದು, ಖಾತೆಗಳ ಬದಲಾವಣೆ ಮಾಡುವಂತದ್ದು 3ನೇ ಹಂತದ್ದು. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ನಂತರ 3ನೇ ಹಂತದ ಚರ್ಚೆ ನಡೀತಾ ಇದೆ ಹೊರತು ರಾಜ್ಯದಲ್ಲಿ ಬರ ಬಿದ್ದಿದೆ, ಅದಕ್ಕೆ ನಾವು ಯಾರ್ಯಾರು ಪ್ರವಾಸ ಹೋಗ್ಬೇಕು, ನಮ್ದು ಏನೇನ್ ಜವಾಬ್ದಾರಿ ಅಂತ ಇನ್ನೂ ತನಕ ಯಾರಿಗೂ ಫಿಕ್ಸೇ ಆಗ್ಲಿಲ್ಲ ಜವಾಬ್ದಾರಿ. ಹೀಗಾಗಿ ರೈತರು ಅತಂತ್ರ ಆಗಿದ್ದಾರೆ, ಆಡಳಿತ ಯಂತ್ರ ಕುಸಿದು ಬಿದ್ದಿದೆ. ಮಾತಾಡ್ತೀನಿ ಸರ್ ನಿಮ್ ಜೊತೆಗೆ. ನಾಗೇಂದ್ರ ಅವರೇ, ನನಗೆ ಹೇಳಿ, ಸರ್ಕಾರಗಳು ಈ ಗುಳೆ ಹೋಗೋದನ್ನ ತಪ್ಪಿಸೋದಕ್ಕೆ ಏನ್ ಮಾಡಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಏನು ಸಲಹೆ ಏನ್ ಕೊಡ್ತೀರಿ? ನನಗನ್ಸೋ ಪ್ರಕಾರ ಇಲ್ಲಿವರೆಗೂ ರೈತ ಸಂಘಟನೆಗಳನ್ನಾಗ್ಲಿ ರೈತ ಮುಖಂಡರನ್ನಾಗ್ಲಿ ಕರೆದು ಅವರು ಸೌಜನ್ಯಕ್ಕೂ ಒಂದು ಸಭೆ ಮಾಡಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಈ ತರ ಬರ ಇದೆಯಪ್ಪ, ಹೆಂಗ್ ನಿಭಾಯಿಸೋದು, ಏನ್ ಮಾಡೋದು, ಎತ್ ಮಾಡೋದು ಅಂತ ಚರ್ಚೆ ಮಾಡಿದ್ದಾರೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ನನಗಂತೂ ಮಾಡಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಖಂಡಿತ ಮಾಡಿಲ್ಲ. ಯಾಕೆಂದರೆ ಕೆಲವನ್ನ ಸಮಸ್ಯೆನ ಮುಖಾಮುಖಿಯಾಗೋ ಬದಲು ಪಲಾಯನವಾಗುವಂಥದ್ದು ರಾಜಕಾರಣಿಗಳ ನೀತಿ, ಆಡಳಿತ ನಡೆಸೋರು. ಈಗ ನಮ್ಮೆಲ್ಲ ಸಭೆ ಮಾಡಿದ್ರೆ ನಾವೆಲ್ಲ ಸಲಹೆ ಕೊಡ್ತೀವಿ, ತರಣ ತಗೊಳ್ತೀವಿ. ಆ ಕಾರಣಕ್ಕೆ ಸಭೆನೇ ಕರೆದು ಇದ್ಬಿಟ್ರೆ ಪಲಾಯನವಾದಾಗತ್ತೆ. ಈ ಥರ ಇದುವರೆಗೂ ಮಾಡಿಲ್ಲ. ಒಂದು, ಕೇಂದ್ರದ ಮೇಲೆ ರಾಜ್ಯ, ರಾಜ್ಯದ ಮೇಲೆ ಕೇಂದ್ರ ತೋರಿಸೋ ಬದಲು ನಾನು ಕೇಳೋದು ಕಾಮನ್ ಸೆನ್ಸ್ ಇರಬೇಕು, ಮನುಷ್ಯತ್ವ ಇರಬೇಕು ಅನ್ನೋದು. ಸರ್ಕಾರ ಬೇರೆ ಯಾವುದಾದ್ರೂ ಬಾಬಿಂದ ದುಡ್ಡೆಲ್ಲ ಖರ್ಚಾಗುವಂಥ ಬಾಬನ್ನ ತಡೆ ಹಿಡಿದು ತುರ್ತು ಆದ್ಯತೆ ಇರ್ತಲ್ಲ, ಜೀವ ಹೋದಾಗ ಜೀವ ಉಳಿಸ್ಕೋಬೇಕಾಗತ್ತೆ. ಅದರಿಂದ ಇದಕ್ಕೆ ಹೆಚ್ಚು ದುಡ್ಡನ್ನು ಕೊಟ್ಟು ರೈತರಿಗೆ ಮತ್ತೆ ಸಮರ್ಪಕವಾಗಿ ಗುಳೆ ಒಬ್ಬ ತಪ್ಪಿಸೋಕ್ಕೆ ಉದ್ಯೋಗನ ಮಾಡ್ಬೋದು. ಸ್ಥಳೀಯ ಉದ್ಯೋಗ ಕೊಡೋಕ್ಕೆ ಬೇಕಾದಷ್ಟು ಮಾರ್ಗಗಳಿದ್ದಾವೆ. ರೋಜ್ಗಾರ್ ಸಿಸ್ಟಮ್ ಇದೆಯಲ್ಲ, ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಈ ಬರದ ವಿಶೇಷ ಆದ್ಯತೆ ಕೊಟ್ಟು ಒಂದು ವಿಶೇಷ ಪ್ಯಾಕೇಜನ್ನು ಕೊಟ್ಟು ಗುಳೆ ಹೋಗಿ ತಪ್ಪಿಸಿದ್ರೆ ಹಳ್ಳಿಲೇ ಜನ ಉಳ್ಕೊಂಡು ಅವ್ರಿರೋ ನೆಮ್ಮದಿಯಾಗಿ ಅಟ್ಲೀಸ್ಟ್ ಗೌರವದಿಂದ ಬಡತೆಯಿಂದ ಬದುಕೋವಂಥವ್ರು. ಈಗೆಲ್ಲ ಗುಳೆ ಹೋಗಿದ್ರೆ SAR ಅಲ್ಲಿ ಮತ ಕಡ್ಬೇಕಾದ್ರೆ ಅದು ಒಂದು ಕಾರಣ. ಬರ ಬಂದ ಮೇಲೆ ಹಳ್ಳಿಲಿ ಹೋದಾಗ ಮತದಾರರಲ್ಲಿ ಮಾಹಿತಿನೇ ಸಿಕ್ಕಿಲ್ಲ. ಈ ಥರ ಪರಿಸ್ಥಿತಿ ಇದ್ದಾವೆ. ಒಂದು, ಈ DC ಅಕೌಂಟ್ ಇರೋದು ಬರೀ ಕುಡಿಯೋ ನೀರಿಗಷ್ಟೇ, ಸಮರೋಪಾದಿ ಬೇರೆ ರೀತಿ ಅಲ್ಲ. ಇದರಿಂದ
ನಾವು ಹೇಳ್ದಂಗೆ ಬರವನ್ನ ಉಚ್ಚಾಟನೆ ಮಾಡಿ ಈಗ ನೋಡಿ 21 ವರ್ಷದ ಮಾಹಿತಿ ನೋಡಿದ್ರೆ 6 ಬರ ಇದೆ, 4 ಅತಿವೃಷ್ಟಿ ಇದೆ. 11 ವರ್ಷ 50% ಒಂದು ಅತಿವೃಷ್ಟಿ ಮಾಡಿರ್ತೀವಿ ಅಥವಾ ಬರ ಎದುರಿಸ್ತಿದ್ದೀವಿ. ಇದಕ್ಕೆ ಒಂದು ರಾಜ್ಯ ಸರ್ಕಾರ ಎಲ್ಲ ರೀತಿಯ ತಜ್ಞರ ಜೊತೆ ಚರ್ಚೆ ಮಾಡಿ ಭಾಳ ರೀತಿ ಬರವನ್ನು ಬಂದಾಗ ನಾವು ಹೆಂಗೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ನಲ್ಲ ಮೊದಲೇ, ಆ ಥರದ ಯೋಜನೆಗಳು ರೂಪಿಸಿದ್ರೆ ಈ ಥರ ಪರಿಹಾರ ಕೊಡೋದು, ಸಮಸ್ಯೆಗೆ ಸ್ಪಂದಿಸೋಕ್ಕೋಸ್ಕರ ಪರದಾಡೋದು ಮುಗಿತಾ ಇತ್ತು. ಅದರಿಂದ ನನ್ನದು ಇನ್ನೊಂದು ಪ್ರಶ್ನೆ ಇದೆ. ಸರ್ಕಾರಗಳು ಪ್ರತಿ ಸರ್ಕಾರಗಳು ಬಂದಾಗ್ಲೂ ಅನೇಕ ವಿಚಾರಗಳಿಗೆ ಒಂದು ಕಮಿಟಿ ಮಾಡ್ತಾ ಹೋಗ್ತಾರೆ. ಈರಣ್ಣ ಸರ್, ನೀವು ಒಪ್ಕೊಳ್ತಿರೋ ಇಲ್ವೋ ಗೊತ್ತಿಲ್ಲ ನನ್ನ ಈ ಮಾತುಗಳಿಗೆ, ಬಟ್ ನನ್ನ ಪ್ರಶ್ನೆ ನನಗೆ ಬಂದಿತ್ತು ಥಾಟ್. ಈಗ ಎಷ್ಟೋ ವಿಚಾರಗಳಿಗೆ ಒಂದೊಂದು ಸಬ್ ಕಮಿಟಿ ಅಂತ ಮಾಡ್ತಾ ಹೋಗ್ತಾರೆ. ಇದಕ್ಕೊಂದು ಸಮಿತಿ, ಅದಕ್ಕೊಂದು ಸಮಿತಿ, ಇದಕ್ಕೊಂದು ಸಮಿತಿ. ನಮ್ಮಲ್ಲಿ ಪ್ರತಿ ರಾಜ್ಯ ಸರ್ಕಾರಗಳು ಬಂದಾಗ ಸರ್ಕಾರದ ಒಳಗಡೆ ಒಂದು ಬರ ಅಧ್ಯಯನ ಸಮಿತಿ ಅಂತ ಇರುತ್ತೆ. ನನ್ನ ಪ್ರಶ್ನೆ ಏನು ಅಂದ್ರೆ, ಕೃಷಿ ತಜ್ಞರು ಅಥವಾ ಕೃಷಿ ವಿಚಾರದಲ್ಲಿ ಬಹಳಷ್ಟು ತಿಳ್ಕೊಂಡಿರುವಂಥವ್ರು ಜಿಲ್ಲೆಯಿಂದ ಒಬ್ಬರನ್ನ ಆಯ್ಕೆ ಮಾಡಿ ಒಂದು 25ರಿಂದ 30 ಜನರನ್ನ ಒಳಗೊಂಡಂತ ಅಥವಾ ಎಷ್ಟು ಜನ ಆಗುತ್ತೋ ಅಷ್ಟು ಜನರನ್ನ ಒಳಗೊಂಡಂತ ಒಂದು ಶಾಶ್ವತ ಬರ ಅಧ್ಯಯನ ಸಮಿತಿಯನ್ನ ಯಾಕೆ ಮಾಡಬಾರ್ದು ಅಂತ. ಇಲ್ಲ ಮೇಡಮ್, ಇದು ಅಧ್ಯಯನ ಮಾಡ್ಬೇಕಂತಂದ್ರೆ ಮಳೆಯ ಪ್ರಮಾಣವನ್ನ ಅಳಿಬೇಕಾಗ್ತದ. ಮಳೆ ಎಷ್ಟಾಗಿದೆ ಅದೇ ಸರ್, ಎಲ್ಲದರ ಅರಿವಿರುವಂತವ್ರನ್ನ ಈ ಸಮಿತಿ ಒಳಗಡೆ ಹಾಕಿ. ಅಲ್ಲ, ಅದು ಮಳೆ ಮಾಪನ ಕೇಂದ್ರಗಳೇ ಇಲ್ಲ ಎಲ್ಲಿಯೂ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ ಸರ್ಕಾರಗಳು ಅದನ್ನ ಮಾಡೇ ಇಲ್ವಲ್ಲ ಸರ್. ಮಳೆ ಮಾಪನ ಕೇಂದ್ರಗಳನ್ನ ಸರಿಯಾಗಿ ನಾವು ಅದನ್ನ ನಿರ್ವಹಣೆ ಮಾಡದೆ ಹೋಗಿರೋದ್ರಿಂದ ಆ ನಿರ್ವಹಣೆ ಮಾಡ್ಬೇಕಾಗ್ತದ. ಹೀಗಾಗಿ ಆ ನಿರ್ವಹಣೆ ಒಂದ್ ಕಡೆ ಆಗಿ ಆ ಮಳೆ ಎಷ್ಟಾಗಿದೆ ಅನ್ನುವಂತ ತಿಳ್ಕೊಬೇಕು. ಒಂದು. ಎರಡನೇದು, ಇದ್ರ ಪ್ರಾಕ್ಟಿಕಲ್ ನಾವು ಹಳ್ಳಿ ಒಳಗೆ ಹೋಗ್ಬೇಕಾಗ್ತದ. ಈಗ ಉದಾಹರಣೆ ನಾನು ಹೇಳಿದೆ ನಿಮ್ಗ, ಇಲ್ಲಿ ಜಿಲ್ಲೆಯಲ್ಲಿ ಏನ್ ಕೊಟ್ಟಿದಾರ, 9 ಮಳೆ ಕೊರತೆ ಇದೆ, 9% ಅಂತ ಹೇಳಿ ಬೆಳಗಾವಿ ಒಳಗೆ, ಅಂದ್ರೆ 91ರಷ್ಟು ಮಳೆ ಆಗಿದೆ ಅನ್ನುವಂಥದ್ದು ಕೊಟ್ಟಿದಾರ. ಅದ್ರ ಪ್ರಾಕ್ಟಿಕಲ್ ನಾವು ಹಳ್ಳಿಗೆ ಹೋದಾಗ 4 ತಾಲೂಕುಗಳಲ್ಲಿ ಇನ್ನೂ ಬರ ಇದೆ. ಯರಗಟ್ಟಿ, ಸೌದತ್ತಿ, ಬೈಲೊಂಗಲ್, ಈ ರೀತಿ ರಾಮದುರ್ಗ್ ಈ ಭಾಗದಲ್ಲಿ 4 ಇದಿದೆ. ಮತ್ತು ವಿರೋಧ ಪಕ್ಷಗಳನ್ನು ಕೂಡ ವಿಶ್ವಾಸ ತಗೋಬೇಕಾಗ್ತದ. ಉದಾಹರಣೆ, ಭಾರತೀಯ ಜನತಾ ಪಾರ್ಟಿ ಬರ ಅಧ್ಯಯನ ತಂಡ ಮಾಡ್ಕೊಂಡು ಜಿಲ್ಲೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ದೇನ್ ರಿಪೋರ್ಟ್ ಇದೆ ಕೊಡಂತ ಹೇಳ್ಬೇಕಾಗ್ತದ, ತಗೋಬೇಕಾಗ್ತದ. ಅದು ಸತ್ಯನೋ ಅಸತ್ಯನೋ ನೀವು ಕೇಳ್ಬೇಕಾಗ್ತದ. ಕೇಳುವುದಿಲ್ಲ. ಎಲ್ಲದಕ್ಕೂ ನೀವು ರಾಜಕಾರಣ ಬೆರೆಸ್ತಾ ಹೊಂಟ್ರೆ ನಿಜವಾಗಿಯೂ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಕೊರತೆ ಆಗ್ತದ ಅಂತ ನನಗೆ ಅನಿಸ್ತದ. ಒಂದು. ಎರಡನೇದು, ರಾಜ್ಯ ಸರ್ಕಾರಕ್ಕೂ ಕೂಡ ಇಚ್ಛಾಶಕ್ತಿ ಇರಬೇಕಾಗ್ತದ. ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಕೇಂದ್ರದ ಗೈಡ್ಲೈನ್ಸ್ ಅನ್ನು ಮೀರಿ ಹೆಚ್ಚುವರಿ ಪರಿಹಾರ ಕೊಟ್ಟಿದ್ದಿದೆ ಉದಾಹರಣೆ. ಹಂಗಾರೆ ಈಗ ಯಾಕೆ ಆಗೋದಿಲ್ಲ ನಿಮ್ಗ? ಈಗ ಕೊಡ್ಬೋದಲ್ಲ, ಯಾಕೆ ಕೊಡ್ತಾ ಇಲ್ಲ? ನಿಮ್ಗ ಆ ಇಚ್ಛೆ ಇಲ್ಲ ಅನ್ನುವಂಥದ್ದು ಅರ್ಥ ಆಗ್ತದೆ. ಮತ್ತು ಆ ಸಮಸ್ಯೆಯ ತೀವ್ರತೆಯನ್ನ ನೀವು ಎಲ್ಲೋ ಅರ್ಥ ಮಾಡ್ಕೊಂಡು. ನಾನು ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ಸರ್. ಪರಿಹಾರ ಕೊಡ್ಲೇಬೇಕು. ಅದೇನ್ ಭಿಕ್ಷೆ ಅಂತ ತಂದ್ಕೊಡೋದಲ್ಲ. ಪರಿಹಾರ ಕೊಡ್ಬೇಕಾಗಿರೋದು ಸರ್ಕಾರದ ಕರ್ತವ್ಯ ಮತ್ತು ರೈತರ ಹಕ್ಕು, ಅದನ್ನ ಕೇಳೋದು ಒಂದು. ಆದರೆ ಇಲ್ಲಿಯವರೆಗೂ ಬರದ ವಿಚಾರವಾಗಿ ಸರ್ಕಾರ ಒಂದು ಕರೆಕ್ಟ್ ಆದಂತ ಒಂದು ವರದಿಯನ್ನೇ ರಾಜ್ಯದ ಮುಂದೆ ಇಟ್ಟಿಲ್ಲ ಸರ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಕ್ಕಾ ವರದಿನೇ ಇನ್ನು ರಾಜ್ಯದ ಜನರ ಮುಂದೆ ಇಟ್ಟಿಲ್ಲ, ಸತ್ಯಾಂಶನೇ ಇಟ್ಟಿಲ್ಲ ಅವರು. ಹೌದೌದು. ಹೇಳಿ ನಾಗೇಂದ್ರ ಅವರೇ. ನೋಡಿ, ರಾಜಕೀಯ ಪಕ್ಷಗಳಿಗೆ ಆದ್ಯತೆಗಳು ಬೇರೆ ಇರ್ತವೆ. ಅಮೂಲ್ಯವಾದಂಥ ಸೆಸನ್ನ ಇವತ್ತು ಬರದ ಬಗ್ಗೆ ವಿರೋಧ ಪಕ್ಷಗಳು ಚರ್ಚೆ ಮಾಡ್ಬೋದಾಗಿತ್ತು, ಆಡಳಿತ ಪಕ್ಷಗಳು ಚರ್ಚೆ ಮಾಡಬೇಕಾಯಿತು. ರಾಜ್ಯದ ಗಮನವನ್ನು ಭಾಳಷ್ಟು ಮಂತ್ರಿನ ರಾಜೀನಾಮೆ ಕೊಡಿ ಬಿಡಿ ಅನ್ನೋದು ಅವ್ರವ್ರ ವಿಚಾರ, ಅವ್ರು ಕೇಳೋವಂಥದ್ದು ಇದ್ದೇ ಇರ್ತಿದೆ, ಅದು ಬೇರೆ ವಿಚಾರ. ಆದರೆ ಬರದ ಬಗ್ಗೆ ಯಾರೂ ಗಂಭೀರವಾದ ಪ್ರಶ್ನೆ ಇಲ್ಲದ್ರಿಂದ ಅಲ್ಲಿ ಚರ್ಚೆ ಆಗಿಲ್ಲ. ಒಂದು. ಬಿಡದಿ ಬಗ್ಗೆ ಹೊರಗಡೆ ಹೋರಾಟ ಮಾಡಿದ್ರು JDS ಮತ್ತು BJP. ಅದರ ಒಳಗಡೆ ಬಿಡದಿ ರೈತರ ಹೋರಾಟ ಮಾಡಲಿಲ್ಲ ಇವರು. ಎಲ್ಲ ರಾಜಕೀಯ ಪಕ್ಷಗಳು ಒಂದು ರೀತಿ ರೈತರು ದುಡಿಯೋ ವರ್ಗವನ್ನು ವೆರಿ ನಿರ್ಲಕ್ಷ್ಯ ಮಾಡ್ತೇವೆ. ನಾವು ಹೇಳ್ತೀವಿ, ಈರಣ್ಣವ್ರ ಮಾತನ್ನು ಒಪ್ಕೊಳ್ತೀನಿ ನಾನು. ಎಲ್ಲ ಆಡಳಿತ ಪಕ್ಷಗಳು ವಿರೋಧ ಪಕ್ಷಗಳು ಸೇರಿ ಇದಕ್ಕೊಂದು ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು. ಅದೇ ಸರ್ಕಾರ ಅನ್ನೋದು. ನಾವು ಜನರ ವಿಚಾರ ಬಂದಾಗ ಒಂದಾಗಿ ತೀರ್ಮಾನ ತಗೋಬೇಕಾಗತ್ತೆ. ಅವಾಗ ಯಾರೂ ಕೂಡ ಮೀನ ಮೇಸೆ ಎಳ್ಸೋಕ್ಕಾಗಲ್ಲ. ನೀವು ಹೇಳ್ದಂಗೆ ಪರಿಣಿತರು ಕಂಡು ಶಾಶ್ವತ ಸಮಿತಿಯನ್ನು ಮಾಡಬೇಕು. ಆ ಥರ ಅವಕಾಶ ಇದೆ ಕರ್ನಾಟಕದಲ್ಲಿ, ಎಲ್ಲ ಭಾರತದಲ್ಲಿದೆ. ನಮ್ಮ ಯೋಗೇಂದ್ರ ಯಾದವ್ ಅವರು 2017ರಲ್ಲಿ ಒಂದು ಸ್ಪೆಷಲ್ ಲೀವ್ ಪಿಟಿಷನ್ ಹಾಕಿದ್ರು ಡೆಲ್ಲಿಲಿ. ಪೂರ್ತಿ ರಾಷ್ಟ್ರದ 9-10 ರಾಜ್ಯದಲ್ಲಿ ಬರ ಇತ್ತು, ತೀವ್ರ ಬರ. ಆವಾಗ ಗೈಡ್ಲೈನನ್ನು ಸುಪ್ರೀಂ ಕೋರ್ಟ್ ರೂಪಿಸಿ ಅಂತ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಡೈರೆಕ್ಷನ್ ಕೊಟ್ಟಿದೆ. ಆ ಗೈಡ್ಲೈನ್ನ ರೂಪಿಸೋಕ್ಕಾಗಿಲ್ಲ.
ಆ ಗೈಡ್ಲೈನ್ ಇನ್ನೂ ರೂಪಿಸಿಲ್ಲ. ಕೇಂದ್ರ ಸರ್ಕಾರದ ಆದೇಶ ಇನ್ನೂ ಕೂಡ ಸ್ಟ್ಯಾಂಡಿಂಗಲ್ಲಿ ಇದೆ, ಇದು ಸುಪ್ರೀಂ ಕೋರ್ಟ್ ಆದೇಶ. ಇವ್ರಿಗೆ ಪ್ರಜ್ಞೆ ಇಲ್ಲ. ಯಾವಾಗ ಅಂದರೆ ಬರ ಬಂದಾಗ ಮಾತ್ರ ಏನೋ ಮಾಡಬೇಕು ಅಂತ ಹೊಡ್ತಾರೆ. ಈಗ ಉದಾಹರಣೆಗೆ ಗೊತ್ತಿರುತ್ತೆ, ಕರ್ನಾಟಕದಲ್ಲಿ ಬರ ಬಂದಾಗ ಯಾವುದು ತೀವ್ರಕ್ಕೆ ಸಮಸ್ಯೆಗೊಳಗಾದ. ಈಗ ಇವತ್ತು ಹೈದರಾಬಾದ್ ಅಂದರೆ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳು ಪೂರ್ಣ ಬರ. ಅಲ್ಲಿ ಯಾವಾಗಲೂ ಬರ ಆಗ್ತಾ ಇರ್ತದೆ. ಅತಿವೃಷ್ಟಿ ಬಂದಾಗ ಉತ್ತರ ಕರ್ನಾಟಕದ ಭಾಗದಲ್ಲಿ ಆಗ್ತಾ ಇರ್ತದೆ, ಸಂಪಾಟು ನಮ್ಮ ಹೈದರಾಬಾದ್ ಕರ್ನಾಟಕ ಆಗುತ್ತೆ, ಕರಾವಳಿ ಕರ್ನಾಟಕ ಆಗುತ್ತೆ. ಇವೆಲ್ಲ ಮಾಹಿತಿಗಳು ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗಿಂತ ಅಧಿಕಾರಿಗಳಿಗೆ ಗೊತ್ತಿರುತ್ತೆ. ಎಲ್ಲಿ ಅತಿವೃಷ್ಟಿ ಬಂದಾಗ ನಾವು ಮುಂಜಾಗ್ರತಾ ಕ್ರಮವನ್ನು ಅನುಭವಿಸ್ಬೇಕು, ಎಲ್ಲಿ ಬರ ಬಂದಾಗ ಎಲ್ಲೆಲ್ಲಿ ಬಾಧಕ ಆಯ್ತ ಪ್ಲೇಸಲ್ಲಿ ಏನು ಮಾಡಬೇಕು ಅನ್ನೋಂಥದ್ದು ಒಂದು ಸಮಗ್ರ ಯೋಜನೆ ಇಲ್ಲ ಇವರಿಗೆ. ಏನು ಸುಮ್ಮನೆ ಬಂದಾಗ ಏನು ಬರ ಆಗಲಿ. ನಮ್ಮ ಹಳ್ಳಿಯವ್ರಿಗಿತ್ತು, ಮಹಿಳೆಯರಿಗೆ ಹಳ್ಳಿಲಿ ಮುಂದೆ ಬರ ಬರುತ್ತೆ ಅಂತಂದ್ರೆ ರೈತನಿಗೆ, ಸಾಮಾನ್ಯ ರೈತನಿಗೆ ಮುಂದೆ ಬರ ಬರುತ್ತೆ, ಊಟ ಮಾಡೋಕ್ಕೆ ತೊಂದರೆ ಆಗುತ್ತೆ, ಅಥವಾ ನಂಬ್ಕೊಂಡಿರೋರು ಊಟ ಮಾಡೋಕ್ಕೆ ತೊಂದರೆ ಆಯ್ತೆ ಅಂತ ಸೇಕರಿಸಿಡ್ತಿದ್ದು ಹಳ್ಳಿ ರೈತರು ಮತ್ತು ರೈತ ಮಹಿಳೆಯರು. ಆ ಕಾಮನ್ ಸೆನ್ಸ್ ಇವ್ರಿಗಿಲ್ಲ. ಇವ್ರು ಯಾರಿಗೂ ಕಾಳಜಿ ಇಲ್ಲ. ಬರೀ ಇವರು ಡೆವಲಪ್ಮೆಂಟ್ ಅಂದರೆ ಬರೀ ಸಿಮೆಂಟು, ಕಾಂಕ್ರೀಟು, ಟೌನ್ಶಿಪ್ಪು, ದೊಡ್ಡ NH ಅಂತ ತಿಳ್ಕೊಬಿಟ್ಟಿದ್ದಾರೆ. ಅವುಗಳಿಂದನೇ ಬರ ಜಾಸ್ತಿ ಆಗ್ತಾ ಇರೋದು. ನಾಗೇಶ್ ಹೆಗಡೆ ಅವರಿಗೆ ಒಂದು 3 ತಿಂಗಳಲ್ಲಿ ಬರೆದಿದ್ರು. ಮತ್ತು ಬೇಕಾದಷ್ಟು ಬೆಳೀತಾರೆ. ಹಸಿರು ವಲಯ ಎಷ್ಟು ಕಡಿಮೆ ಆಗ್ತಾ ಇದೆ. ಈ ಥರ ಕೆಟ್ಟ ಕಾರ್ಖಾನೆಗಳು ಬೆಳೆದ್ರೆ ಹೆಂಗೆ ಪರಿಣಾಮ ಬೀರುತ್ತೆ. ಇವರ ಸೆನ್ಸ್ ಎಷ್ಟಕ್ಕೆ ಸೀಮಿತ ಆಗಿದೆ ಅಂದ್ರೆ, ಎಲ್ಲೋ ಒಂದು ಗುಂಪು ಕಟ್ಕೊಂಡು ಒಂದಷ್ಟು ಜನ ಪುಡಾರಿಗಳನ್ನ ಕಟ್ಕೊಂಡು ಯಾವುದೋ ಒಂದು ಭೂಮಿಗೆ ಹೋಗೋದು, ಅಲ್ಲೊಂದಷ್ಟು ಫೋಟೋ ಶೂಟ್ ಮಾಡಿಸ್ಕೊಳ್ಳೋದು, ನಾವು ರೈತರ ಹತ್ರ ಹೋದ್ವಿ, ಅವ್ರ ಕಷ್ಟ ಕೇಳಿದ್ವಿ ಅಂತ ಎತ್ಕೊಂಬಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋದು. ಇಷ್ಟಕ್ಕೆ ಇವ್ರ ಸೆನ್ಸ್ ಸೀಮಿತ ಆಗಿರೋದು ಸರ್. ಅದಕ್ಕೆ ಈ ನಾಟಕ ಎಲ್ಲ ಗೊತ್ತು ರೈತರಿಗೆ. ರಾಜಕೀಯ ಪಕ್ಷಗಳ ಬಣ್ಣ, ಗೋಸಂಬಿ ಆಟ ಎಲ್ಲ ಗೊತ್ತಿದೆ. ನಂಜುಂಡಸ್ವಾಮಿ ಅವರು ಮಾತಾಡ್ತಿದ್ರು, ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರ ನಾಯಕರು. ವಿಧಾನಸೌಧ ಅನ್ನೋದು ಒಂದು ಕಲ್ಲು ಕಟ್ಟಡ, ಅದಕ್ಕೊಂದು ಪ್ರಜ್ಞೆ ಇರಲ್ಲ, ಸೂಕ್ಷ್ಮತೆ ಇರಲ್ಲ, ಸಂವೇದನೆ ಇರಲ್ಲ. ಬೀದಿಲಿ ಏನು ಜನ ಹೋರಾಟ ಮಾಡ್ತೀವಿ ಅದೇ ಕಾನೂನು ಬೇಕು, ಅದೇ ಸಮಸ್ಯೆನ ಬಗೆಹರಿಸಬೇಕು ಅಂತ. ನಿಜ, ಇವತ್ತು ಬೀದಿಗಿಳಿದು ಹೋರಾಟ ಮಾಡಿದಾಗ ಮಾತ್ರ ನಮ್ಮ ಸಮಸ್ಯೆಗಳು ಬಗೆಹರಿತೇವೆ ಹೊರತು ನಮ್ಮ ಪ್ರತಿನಿಧಿಗಳು ಅಂತ ಒಂದು ಒಳ್ಳೆಯ ಸ್ಥಳವನ್ನು, ವಿಧಾನಸೌಧ ಕಲಾಪವನ್ನಾಗಲಿ, ವಿಧಾನಸೌಧ ನಮ್ಮ ಸಮಸ್ಯೆನ ಬಿಂಬಿಸುವಂಥ ಕೆಲಸನೇ ಮಾಡಲ್ಲ. ಭಾಳ ಅಪರೂಪ, ಬೆರಳೆಣಿಕೆಯಷ್ಟು ರಾಜಕಾರಣಿಗಳು ಮಾತ್ರ ಆ ಥರದ್ದು ಇರೋದು. ಸರ್ ಇಲ್ಲ, ನಾವು ನೆನೆಸ್ಕೊಂಡ್ರೆ ಎಂಥ ಕೆಟ್ಟ ಪರಿಸ್ಥಿತಿಲಿ ಇವತ್ತು ಹೇಳ್ತಾರಲ್ಲ, ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಎಲ್ಲರೂ ಉದ್ಧಾರ ಆಗ್ಬಿಟ್ಟು ಎಲ್ಲರೂ ಕೋಟ್ಯಾಧಿಪತಿಗಳಾಗ್ಬಿಟ್ರು ಅಂತ ಹೇಳ್ತಾರಲ್ಲ, ನಾಚಿಕೆ ಆಗ್ಬೇಕು ಸರ್ ಯಾವುದೇ ಸರ್ಕಾರಗಳಾಗ್ಲಿ ಅಂತ ಮಾತು ಹೇಳಕ್ಕೆ. ಇವತ್ತು ಎಷ್ಟೋ ಜನ ಒಂದು ಹೊತ್ತಿನ ಊಟ ಇಲ್ಲದೆ ಒದ್ದಾಡ್ತಿದ್ದಾರೆ ಸರ್ ಕರ್ನಾಟಕದಲ್ಲಿ. ಇವತ್ತು ಎಷ್ಟೋ ಜನ ಕುಡಿಯಕ್ಕೆ ನೀರಿಲ್ಲದೆ ಒದ್ದಾಡ್ತಿದ್ದಾರೆ ಸರ್. ಮಹಿಳೆಯರು, ಮಕ್ಕಳು ಒದ್ದಾಡ್ಕೊಂಡಿದ್ದಾರೆ. ಇವತ್ತು ತಿಪ್ಪೆಗುಂಡಿ ಹತ್ರ ಮನೆ ಮಾಡ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ ಸರ್. ಇದ್ರ ಯಾವ್ದು ಅರಿವಿಲ್ಲದೆ ಎಲ್ಲಾದ್ರೂ ರಾಜಕೀಯ. ನಾವು ಒಂದು ಪ್ರಶ್ನೆ, ರೈತ ಸಂಘದ ಮೀಟಿಂಗಿಗೆ ಒಂದು ಕರೆದಿದ್ದು ನಾವೆಲ್ಲ ತಾಲೂಕನ್ನು. ಸುಮಾರು ತಾಲೂಕಿನ ರೈತ ಸಂಘದ ಅಧ್ಯಕ್ಷಗಳು, ಪದಾಧಿಕಾರಿಗಳು ಗೈರಾಜಾಗ್ಬಿಟ್ರು. ಯಾಕೆ ಅಂತ ನಾವು ಸೀರಿಯಸ್ ಆಗಿ ಹೇಳಕ್ ಹೋದ್ರೆ ಅವ್ರು ಹೇಳ್ತಾರೆ, ನಮ್ಮ ಬಸ್ ಚಾರ್ಜ್ಗೆ ದುಡ್ಡಿಲ್ಲ, ಬರ ಬಂದಿದೆ ಅಂತಾರೆ. ನೋಡಿ ಸಮಸ್ಯೆ ಇರ್ತದೆ. ಸಾಮಾಜಿಕವಾದ ಕಮಿಟ್ಮೆಂಟ್ ಇರೋರು ನಾವು ಮೀಟಿಂಗ್ ಬರಕ್ಕೆ ಬಸ್ ಚಾರ್ಜ್ ಇಲ್ಲದಿಂದ ಬಂದಿಲ್ಲ ಅಂತ ಹೇಳ್ತಾರೆ. ಆ ತರ ಬರದ ಪರಿಣಾಮ ಇರ್ತದೆ ದುಡಿಯೋರ್ಗ ಮೇಲೆ ಬಹಳ ಪರಿಣಾಮ ಬೀರುತ್ತೆ. ಸರ್ ಏನ್ ಗೊತ್ತಾ ಸರ್, ಕೆಲವು ಈ ಅಂಧ ಭಕ್ತರು ಇರ್ತಾರಲ್ಲ, ಅಂಧ ಕಾರ್ಯಕರ್ತರು ಇರ್ತಾರಲ್ಲ, ಅಣ್ಣ ನಿನಗ್ ಜೈ, ಅಣ್ಣ ನಿನಗ್ ಜೈ ಅಂತ ಅನ್ಕೊಂಡು ಹೋಗಿ ವಾಸ್ತವ ಪರಿಸ್ಥಿತಿನ ಮರ್ತು ಬಿಡ್ತಾರಲ್ಲ ಸರ್. ಅಂತ ವ್ಯಕ್ತಿಗಳು ಬುದ್ಧಿ ಕಲಿಯೋವರೆಗೂ ಸಮಾಜ ಬದಲಾಗಲ್ಲ ಸರ್. ಅಂಥವ್ರೆ, ಅಂತ ಮುಗ್ಧರನ್ನೇ ಇವ್ರ ಪ್ಲಸ್ ಪಾಯಿಂಟ್ ಮಾಡ್ಕೊಳ್ಳೋದು. ಎಲ್ಲ ರಾಜಕೀಯ ಪಕ್ಷ ರಾಜಕಾರಣಿಗಳು, ಅಭಿಮಾನಿಗಳು ಸಂಘ ಇಟ್ಕೊಂಡಿರ್ತಾರೆ. ಅವ್ರು ತುಂಬ ನಮಸ್ಕಾರ ಹೊಡೆಯೋರು ಇರ್ತಾರೆ. ಸುಭಿಕ್ಷವಾಗಿದೆ ರಾಷ್ಟ್ರ ಅಂತ ಹೇಳಿರ್ತಾರೆ. ನಾ ಚೆನ್ನಾಗಿರ್ತೀನಿ ಅಲ್ಲ, ಅದಕ್ಕೆ ನಾನು ಚೆನ್ನಾಗಿ ಇಡೀ ರಾಷ್ಟ್ರವೇ ಸುಭಿಕ್ಷವಾಗಿದೆ ಅಂತ ತಿಳ್ಕೊಬಿಡ್ತಾರೆ. ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಯಾವ ತಕರಾರು ಇರಲ್ಲ ಅವ್ರಿಗೆ. ಊಟ ಮಾಡೋಕ್ಕೆ ತೊಂದರೆ ಇರೋದಿಲ್ಲ. ಎಲ್ಲರೂ ನಮಸ್ಕಾರ ಹೊಡಿತಾರೆ, PA ಇರ್ತಾರೆ. ಹಂಗೆ ಸಮಾಜ ಜನರೇ ಇದ್ದಾರೆ ಅಂತ ತಿಳ್ಕೊಬಿಟ್ಟಾರೆ. ಅದಕ್ಕೆ ಅವ್ರಿಗೆ ಪಂಚೇಂದ್ರಿಗಳು ಅಂತ ಹೇಳ್ತೀವಲ್ಲ, ಕಣ್ಣು ಇದ್ರೂ ಕೂಡಾಗಿರುತ್ತೆ, ಕಣ್ಣು ಇದ್ರೂ ಕೂಡಾಗಿರುತ್ತೆ, ಕಿವಿ ಇದ್ರೂ ಕಿವುಡಾಗಿರ್ತದೆ. ಅವ್ರಿಗೆ ಹೃದಯ ಇಂಡ್ರಾಗ್ಬಿಟ್ಟಿದ್ದಾರೆ. ಇದೇ ಪರಿಸ್ಥಿತಿ ನಮ್ಮ ರಾಜಕಾರಣ. ಮಾತಾಡ್ತೀನಿ ಈರಣ್ಣ ಸರ್, ಏನ್ ಅನ್ಸುತ್ತೆ ಒಬ್ಬ ರೈತನ ಮಾತು ಕೇಳಿದಾಗ? ನೀವು ಆ ಭಾಗದಲ್ಲಿ ಬಹಳಷ್ಟು ಜನ ನೋಡಿರ್ತೀರಿ. ನಿಮ್ಮ ಊರ್ನಾಗ ಹೇಗೆ ಎಲ್ಲರೂ ಗುಳೆ ಹೋಗ್ತಾರೆ, ಎಷ್ಟು ಕಷ್ಟಪಡ್ತಾರೆ, ಹೆಂಗಸರು ಮಕ್ಳಿಗೆ ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನ ನಿಮ್ಮ ಭಾಗದಲ್ಲಿ ಬಹಳ ನೋಡಿರ್ತೀರಿ. ನೀವು ಏನ್ ಹೇಳ್ತೀರಿ ಸರ್ ಈ ರೀತಿಯಾದಂತ ಪರಿಸ್ಥಿತಿ? ನಮ್ಮ ನಟರಾಜ್ ಗೌಡ್ರು ಕಾಂಗ್ರೆಸ್ ವಕ್ತಾರರು ಹೋಗೇ ಬಿಟ್ರು ಅಂತ ಅನ್ಸುತ್ತೆ. ಲೈನ್ಗೆ ಸಿಗ್ತಾ ಇಲ್ಲ, ಅವರು ಫೋನೇ ತೆಗಿತಾ ಇಲ್ಲ. ನಾನು ಉತ್ತರ ಇಲ್ವಾ ಏನೋ ನನಗೆ ಗೊತ್ತಿಲ್ಲ ಸರ್. ಅವ್ರ ಹತ್ರ ಹೋಗೇ ಬಿಟ್ರು ಅವರು, ಏನು ಹೇಳಿದಲ್ಲ ಕೇಳ್ದಲೆ. ನಾನು ಕೇವಲ ರಾಜಕಾರಣಿ ಅಲ್ಲ, ನಾನು ಕೂಡ ಒಬ್ಬ ರೈತ ಕುಟುಂಬದಿಂದ ಬಂದವನಿದ್ದೀನಿ. ನಾನು ಕೂಡ ರೈತ ಹೋರಾಟದಲ್ಲಿ ಭಾಗಿಯಾದವನಿದ್ದೀನಿ. ಹೀಗಾಗಿ ನನಗೂ ಕೂಡ ರೈತ ಪರವಾದಂತ ಕಳಕಳಿ ಇದೆ. ಸ್ವತಃ ನಾನು ಅನುಭವಿಸಿದ್ದೀನಿ. ನಾನು ಹೇಳೋದು ಇಷ್ಟೇ, ಆ ಸರ್ಕಾರ ಈ ಸರ್ಕಾರ ಅನ್ನೋದಕ್ಕಿಂತ ಎಲ್ಲಾ ಸರ್ಕಾರದಲ್ಲೂ ಕೂಡ ಅನೇಕ ಸಮಿತಿಗಳಿದಾವೆ.
ನೀವೇನ್ ಬರ ಅಧ್ಯಯನ ಮಾಡ್ಲಿಕ್ಕೆ ಒಂದು ಸಮಿತಿ ಕಾಯಂ ಆಗಿರ್ಬೇಕಂತ ಹೇಳಿದ್ರಿ, ಆ ರೀತಿ ಬೆಲೆ ಆಯೋಗ, ಅದು ಕೃಷಿ ಬೆಲೆ ಆಯೋಗ ಇದೆ, ಅದು ಎಷ್ಟು ಆಕ್ಟಿವ್ ಆಗಿದೆ? ಅಥವಾ ಏನ್ ಮಾಡ್ತಿದಾವ್ ಸರ್ ಆಯೋಗಗಳಿದಾವೆ, ಏನ್ ಮಾಡ್ತಿದಾವೆ ಹೇಳ್ರಿ. ಅದೇ ನಾನು ಹೇಳ್ತಾ ಇದ್ದೀನಿ, ನೀವು ಆಯೋಗಗಳು ಇದ್ರೂ ಕೂಡ ಸರ್ಕಾರ ಅದನ್ನ ಯಾವ ರೀತಿ ಸ್ಪಂದನೆ ಮಾಡ್ತಾ ಇದೆ ಅನ್ನೋದು ಮುಖ್ಯದ. ನಾವು ನೇಮಿಸ್ತೀವಿ, ಅಧ್ಯಕ್ಷರು ನೇಮಿಸ್ತೀವಿ, ಆ ಅಧ್ಯಕ್ಷರು ಇಡೀ ರಾಜ್ಯ ಎಲ್ಲ ಸುತ್ತಾಡಿ ವರದಿ ಕೊಡ್ತಾರೆ. ವರದಿ ಕೊಟ್ಟ ನಂತರ ಅದನ್ನ ಜಾರಿ ತರಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಆಗ್ತದೆ. ಹೀಗಾಗಿ ಸರ್ಕಾರಗಳು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡದೆ ಹೋಗಿದ್ರಿಂದ ಜನನು ಕೂಡ ಏನಾಗಿದೆ, ಯಾವುದೋ ಒಂದು ಜನಪ್ರಿಯ ಯೋಜನೆಗೆ ಬೆನ್ನು ಹತ್ತರ ಹೊರತು ಜನಹಿತದ ಯೋಜನೆ ಕಡೆ ಜನ ನೋಡ್ತಾ ಇವತ್ತು. ಸರ್ ಒಂದೇ ನಿಮಿಷ ಸರ್, ಏನ್ ಮಾಡ್ತಾರೆ ಸರ್, ಈಗ 101 ತಾಲೂಕಿಲ್ಲ 101ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರ ಅಂತ ಇದೆ. ಅಲ್ಲಿನ ಜನ ಈಗ ಯೋಜನೆಗಳಿಗೆ ಅವರು ಈಲ್ಡ್ ಆಗ್ಲೇಬೇಕು, ವಿಧಿ ಇಲ್ಲ ಸರ್. ಬಡವ್ರ ಕೂಗು, ರೈತರ ಕೂಗು ವಿಧಾನಸೌಧದ ಮೆಟ್ಲುಗಳಿಗೆ ಕೇಳಿಸಲ್ಲ ಇರಣ್ಣ ಸರ್. ಏನ್ ಮಾಡ್ತಾರೆ ಜನ ಹೇಳಿ? ಅಲ್ಲ, ನೀವು ವಿಧಾನಸೌಧಕ್ಕೆ ಯಾವಾಗ ಕೇಳ್ಬೇಕಲ್ಲ, ಚುನಾವಣೆ ಬಂದಂತ ಸಂದರ್ಭದಲ್ಲೂ ಕೂಡ ಜನ ಸರ್ ಎಲ್ರು ಅಷ್ಟೇ ಸರ್, ಪಕ್ಷಾತೀತವಾಗಿ ಚುನಾವಣಾ ಸಂದರ್ಭದಲ್ಲಿ ಎಲ್ಲಾ ಪಾರ್ಟಿಗಳು ಒಂದೇ ಸರ್. ಆ ಟೈಮಲ್ಲಿ ಜನರನ್ನ ಕೊಂಡ್ಕೊಳಕ್ ನೋಡ್ತೀರಿ, ಮತ ಕೊಂಡ್ಕೊಳಕ್ ನೋಡ್ತೀರಿ ಹೊರತು. ನಾವು ಎಲ್ಲಿ ತನಕ ಸರ್ ನನಗೆ ಒಂದು ಪ್ರಶ್ನೆಗೆ ಉತ್ತರ ಕೊಡಿ ಸರ್. ನಿಮ್ ಉತ್ತರ ಕರ್ನಾಟಕ ಭಾಗದಲ್ಲಿ ದಶಕಗಳಿಂದ ಆಳ್ಕೊಂಡ್ ಬಂದಿರುವಂತಹ ಫ್ಯಾಮಿಲಿಗಳಿದಾವಲ್ಲ ಸರ್, ಆ ಜಿಲ್ಲೆಗಳನ್ನ ಎಷ್ಟು ಅಭಿವೃದ್ಧಿ ಮಾಡಿದಾವ್ ಹೇಳಿ ಸರ್? ಬೀದರ್ ಹೆಂಗಿದೆ ಸರ್ ಇವತ್ತು? ಅದ್ನೇ ಹೇಳ್ತಾನೆ, ಮೊದಲು ಒಂದು ಕಾಲ ಹೆಂಗಿತ್ತಂದ್ರ ರಾಜಕಾರಣ ಬರ್ಬೇಕಾದವರು ಸಮಯ ಕೊಡ್ಬೇಕು, ಜನಪರವಾದಂತ ಕೆಲಸ ಮಾಡ್ಬೇಕನ್ನುವಂಥವ್ರು ರಾಜಕಾರಣ ಬರ್ಬೇಕನ್ನುವಂಥದ್ದು. ಇವತ್ತು ಹಣದ ತೈಲಿ ಹಿಡ್ಕೊಂಡೇ ರಾಜಕಾರಣ ಬರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತ ಆಯೋಗಗಳು ಕೊಟ್ಟಂತ ವರದಿಯನ್ನ ಯಾವ ರೀತಿ ನೋಡ್ತಾರ ಅನ್ನೋದು ಪ್ರಶ್ನೆ ಆಗ್ತದೆ ಸರ್. ಎಷ್ಟೋ ವರದಿಗಳು ಧೂಳ್ ಹಿಡ್ಕೊಂಡ್ ಬಿದ್ದಿರ್ತವೆ, ನಿಜವಾಗಿ ಧೂಳ್ ಹಿಡ್ಕೊಂಡ್ ಬಿದ್ದಿರ್ತವೆ, ತೆಗೆದ್ ನೋಡಕ್ಕೂ ಪುರ್ಸೋತಿರಲ್ಲ, ಬೇಕಾಗೂ ಇಲ್ಲ ಸರ್. ಅಯ್ಯೋ ಬಿಡೋ, ಓಟ್ ದುಡ್ಡು ಇಸ್ಕೊಂಡಿಲ್ವಾ, ಓಟ್ ಒತ್ತಿದಾನ ಅಷ್ಟೇ, ಇದೇ ಭಾಷೆಯಲ್ಲಿ ಮಾತಾಡ್ತಾರೆ ಸರ್ ಜನಗಳಿಗೆ ರಾಜಕಾರಣಿಗಳು. ನಾನು ಕೇಳಿಸ್ಕೊಂಡಿದೀನಿ. ಹೌದೌದು, ದುಡ್ಡು ಇಸ್ಕೊಂಡಿದ್ದಾನೆ, ಅನುಭವಿಸ್ಲಿ ಬಿಡೋ, ಮಾಡ್ಲಿ ಬಿಡೋ, ಏನ್ ಅವ್ರನ್ನ ಉದ್ಧಾರ ಮಾಡಕ ನಾವಿರೋದು ಅಂತ ಹೇಳ್ತಾರೆ. ಇದೇ ಲ್ಯಾಂಗ್ವೇಜ್ ಮಾತಾಡಿದ್ದಾರೆ ಸರ್, ನಾನು ಕೇಳಿಸ್ಕೊಂಡಿದ್ದೀನಿ. ಅಟ್ ದ ಸೇಮ್ ಟೈಮ್ ಸರ್, 101 ತಾಲೂಕಲ್ಲಿ ಬರ ಅಂತ ಹೇಳಿದಾಗ 89 ತಾಲೂಕಲ್ಲಿ ತೀವ್ರ ಬರ ಅಂದಾಗ ಅಲ್ಲಿಂದ ಇವರು ನೋಡಿ ಚೆಕ್ ಮಾಡಿ ವಾಸ್ತು ಪರಿಸ್ಥಿತಿಯನ್ನ ಕಂಡುಕೊಂಡು ಇವ್ರು ಎಲ್ಲಾ ಮಾಡೋ ತನಕ ಅಲ್ಲಿ ಜನ ಏನ್ ಮಾಡ್ಬೇಕು ಹೇಳಿ? ನಾನು ಅದನ್ನ ಹೇಳ್ತಾ ಇದ್ದೀನಿ, ಸರ್ಕಾರನೇ 89 ಅಂತ ಘೋಷಣೆ ಮಾಡಿದೆ. ನನ್ನ ಪ್ರಕಾರ ನಾನು ಒಪ್ಪೋದಿಲ್ಲ. 150ಕ್ಕಿಂತ ಹೆಚ್ಚು ತಾಲೂಕುಗಳು ಇವತ್ತು ಬರ ಪೀಡಿತ ಆಗಿದಾವೆ ನನ್ನ ಪ್ರಕಾರ. ನಮ್ದು ಅಂದ್ರೆ ಜನ ಮಾತಾಡುವಂತ ಪ್ರಕಾರ, ರೈತರ ವರದಿ ಪ್ರಕಾರ. ಹೀಗಾಗಿ ಆ ತಾಲೂಕುಗಳಿಗೆ ಯಾರು ಭೇಟಿ ಕೊಟ್ರು? ಮಂತ್ರಿಗಳ ಭೇಟಿ ಕೊಟ್ರ ಅಥವಾ ಯಾವ್ದಾದ್ರು ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ಭೇಟಿ ಕೊಟ್ರ? ಭೇಟಿ ಕೊಟ್ಟು ಅಲ್ಲಿ ಏನ್ ಕೆಲಸ ಮಾಡ್ಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತ್ ಸಿಇಒಗಳಿಗೆ ಸೂಚನೆ ಕೊಟ್ರ? ಯಾವುದೂ ಇಲ್ಲ. ಅಂದ್ರೆ ವಿಧಾನಸಭಾ ಅಧಿವೇಶನ ಮುಗಿತು, 3ನೇ ಬಾರಿ ಮಂತ್ರಿ ಮಂಡಲ ಯಾವ ರೀತಿ ಮಾಡ್ಬೇಕನ್ನೋದ್ರ ಕಡೆಗೆ ಅವ್ರ ಗಮನ ಇದೆ ಹೊರತು ಈ ಬರದ ಬಗ್ಗೆ ನಾವು ಚರ್ಚೆ ಮಾಡಿ ಅದನ್ನ ಯುದ್ಧೋಪಾದಿಯಲ್ಲಿ ಕೈಗೆತ್ತಿಕೊಳ್ಬೇಕನ್ನುವಂತ ಯಾವುದೇ ಲಕ್ಷಣ ಇವತ್ತಿನ ಸರ್ಕಾರದ ಹತ್ರ ಇಲ್ಲ ಅನ್ನುವಂಥದ್ದು ಅತ್ಯಂತ. ನಾಗೇಂದ್ರ ಅವರೇ, ನಿಮ್ಮ ಕಡೆ ಮಾತುಗಳು ಮತ್ತು ಸರ್ಕಾರಕ್ಕೆ ನಿಮ್ಮ ಮನವಿನೋ ಇಲ್ಲ ನಿಮ್ಮ ಎಚ್ಚರಿಕೆನೋ ಏನ್ ಹೇಳ್ತೀರಿ? ಈರಣ್ಣವರು ಕಾಳಜಿಯುಕ್ತ ಮಾತಾಡ್ತಾರೆ, ನಾನು ಅರ್ಥ ಮಾಡ್ಕೊಂಡೆ ಅವ್ರನ್ನ. ಅವರು ಎಲ್ಲ ಕೆಲವು ಸಂದರ್ಭದಲ್ಲಿ ನೋಡಿದ್ವಿ. ಇದು ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತಲ್ಲ, ಆದರೆ ಒಂದು ಪಕ್ಷ ಆಡಳಿತ ಇರೋ ಪಕ್ಷ ತುಂಬ ಜವಾಬ್ದಾರಿಯಿಂದ ಒರೆಸ್ಬೇಕಾಗತ್ತೆ. ವಿರೋಧ ಪಕ್ಷಗಳ ಜವಾಬ್ದಾರಿಗಿಂತ ಆಡಳಿತ ಪಕ್ಷದ ಜವಾಬ್ದಾರಿ ಜಾಸ್ತಿ ಇರ್ತದೆ. ಈಗೆಲ್ಲ ಏನಾಗಿದೆ ಅಂದರೆ ಭಾಳ ಸಮಸ್ಯೆಯಲ್ಲಿ ಬಿಗಡಾಯಿಸೋಕೆ ಕುಂತಿದೆ. ನಮಗೆ ಬಾಯಾರಿಕೆ ಆದಾಗ ನೀರು ಕೊಟ್ಟರೆ ತುಂಬಿರುತ್ತೆ, ಬಾಯಾರಿ ಸತ್ತ ಮೇಲೆ ನೀರು ಕೊಟ್ಟರೆ ನೀರು ಹೋಗಲ್ಲ ಒಳಗಡೆ. ಆ ಥರ ಇದು ಪೂರ್ತಿ ಎಲ್ಲವನ್ನೂ ಜೀವಂತ ಹೆಣ ಮಾಡೋವಂಥ ಪರಿಸ್ಥಿತಿಗೆ ಹೋಗಿದ್ದಾವೆ. ಈಗಲೂ ಹೇಳ್ತಾ ಇದ್ದೀವಿ, ಸರ್ಕಾರ ಸಮಾರೋಪಾದಿಯಲ್ಲಿ ಈಗ ನೋಡಿ, ಒಂದು ವಾತಾವರಣ ನಮಗೆ ಒಂಥರ ಥಂಡಿ ವಾತಾವರಣ ಇದೆ, ಡ್ಯಾಮ್ಗಳು ತುಂಬ್ತಾ ಇದ್ದಾವೆ, ಆದರೆ ಮಳೆ ಭೂಮಿಲಿ ನೀರಿಲ್ಲ, ಈ ಪರಿಸ್ಥಿತಿ ಇದೆ. ಇದು ಯಾವ ಪ್ರಕೃತಿ ವಿಕೋಪ, ಪ್ರಕೃತಿಯ ಮುನ್ಸ್ಕೊಂಡಿದೆ ಹೆಂಗೇನದು ಅರ್ಥ ಮಾಡ್ಕೋಬೇಕಾಗತ್ತೆ. ಪ್ರಕೃತಿನ ನಾವು ಎಷ್ಟು ಪ್ರಕೃತಿಗೆ ಎಷ್ಟು ಕೆಟ್ಟದಾಗ ಮಾಡ್ಕೊಂಡಿದ್ದೀವಿ ಅನ್ನೋದು ನಾವು ಅನುಭವಿಸ್ತಾ ಇದ್ದೀವಿ ಈಗ. ಆದರೆ ಈ ಸರ್ಕಾರಕ್ಕೆ ನಾನು ಹೇಳ್ತಿರೋದು, ತಕ್ಷಣವೇ ನಿಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನಿಲ್ಲಿಸಿ, ಬರ ಎದುರಿಸ್ಬೇಕಾದ್ರೆ ಅದಕ್ಕೆ ಹಣ ಬಿಡುಗಡೆ ಏನು ಬೇಕೋ ಆದ್ಯತೆಯನ್ನು ಕೇಂದ್ರದ ಬರೋದು ಎರಡೇ ಪ್ರಶ್ನೆ. ಮೊದಲನೇದಾಗಿ ನಿಮ್ಮ ಕೈಲಿ ಸಾಧ್ಯತೆ ಇರುವಂಥದ್ದನ್ನ ಮಾಡಬೇಕಾದ್ದು. ನೀವು ದುಂದು ವೆಚ್ಚ ಮಾಡೋದು ಕಡಿಮೆ ಮಾಡಿ. ನೀವು ಶಾಸಕರುಗಳು ಎಲ್ಲ ಇರೋವಂಥವ್ರು 2 ತಿಂಗಳ ಸಂಬಳನೂ ಕೊಡಿ, ಬರ ಎದುರಿಸೋಕ್ಕೆ. ನೀವೇನು ಬಡತನದಲ್ಲಿ ಏನಿಲ್ಲ. ಅದರಿಂದ ಇರೋ ಸಂಪನ್ಮೂಲವನ್ನು ನಾವು ಅದನ್ನು ಯಾವುದೇ ಮಿತಿ ಎಂಥದ್ದು ಯಾವುದೇ ಆ ಮಿತಿ ಆಗುತ್ತೆ ಈ ಮಿತಿ ಆಗುತ್ತೆ ಕಾನೂನು ಸಿಕ್ಲಿರ್ತವೆ ಅನ್ನೋದು ಏನು ಹೇಳೋಕ್ಕೆ ಹೋಗ್ಬಾರ್ದು. ಇದು ಬರ ಎದುರಿಸೋಕ್ಕೆ ಏನೇನು ಸಮರೋಪದಲ್ಲಿ ಮಾಡಬೇಕು. ಇಲ್ಲ ಅಂದರೆ ಮುಂದಿನ 1 ವಾರದ ನಂತರ ರಾಜ್ಯಾದ್ಯಂತ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ, ಇನ್ನೊಂದು ವಾರ ನೋಡೋಣ ಅಂತ. ಸೆಪ್ಟೆಂಬರ್ 1st ವೀಕು ನಾವು ಬೀದಿಗೆ ಇಳಿದು ಈ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನು ರೂಪಿಸ್ತೀವಿ.
ಧನ್ಯವಾದ ಸರ್, ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಪವರ್ ಟಿವಿಯ ಈ ಚರ್ಚಾ ಕಾರ್ಯಕ್ರಮದಲ್ಲಿ ನಮಸ್ಕಾರ. ಭಾಗಿಯಾಗಿದ್ದಕ್ಕೆ. ಒಟ್ಟಾರೆಯಾಗಿ ಟೇಕ್ ಆಫ್ ಆಗದ ಕಾಂಗ್ರೆಸ್ ಸರ್ಕಾರ, ಇನ್ನೂ ಕೂಡ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿನೇ ಮಾಡ್ಕೊಂಡು ಕೂತಿರುವಂತಹ ಸರ್ಕಾರ, ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನೇ ನೇಮಕ ಮಾಡದಿರುವಂತಹ ಸರ್ಕಾರ, ಬರದ ಬಗ್ಗೆ ಇವತ್ತು ಬಾಯ್ಬಿಟ್ಟಿದೆ. ನಾಚಿಗೇಡು. ಯಾವುದೇ ಸರ್ಕಾರಗಳಾದ್ರೂ ಅಷ್ಟೇ 101 ತಾಲೂಕು ಬರಪೀಡಿತ ಅಂತ ಹೇಳ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು. ಅಲ್ಲಿನ ಜನ ಕುಡಿಯಕ್ಕೆ ಏನ್ ಮಾಡ್ತಾರೆ, ಅಲ್ಲಿನ ಜನ ತಿನ್ನಕ್ಕೆ ಏನ್ ಮಾಡ್ತಾರೆ, ಅಲ್ಲಿನ ಜನ ದುಡ್ಡಿಗೆ ಏನ್ ಮಾಡ್ತಾರೆ, ಅಲ್ಲಿರೋ ಹೆಣ್ಮಕ್ಳುಗಳ ಪರಿಸ್ಥಿತಿ ಏನು, ಗರ್ಭಿಣಿ ಮಹಿಳೆಯರ ಪರಿಸ್ಥಿತಿ ಏನು, ಅಲ್ಲಿನ ಮಕ್ಕಳು ಶಾಲೆಗೆ ಹೆಂಗ್ ಹೋಗ್ತಾರೆ, ಶಾಲೆ ಹೆಂಗ್ ಕಲಿತಾರೆ, ಇದು ಯಾವುದ್ರ ಬಗ್ಗೆ ಯೋಚನೆ ಇಲ್ವೇನ್ರಿ? ಬೇಸಿಕ್ ಯೋಚನೆ ಮಾಡ್ರಿ. ಬರ ರೀ, ನೀರಿಲ್ಲ, ಹೆಣ್ಮಕ್ಳು ಮುಟ್ಟಾದಾಗ ಏನ್ ಮಾಡ್ತಾರೆ, ಮಗುವಾದಾಗ ಏನ್ ಮಾಡ್ತಾರೆ, ಇದೆಲ್ಲ ಸ್ವಲ್ಪ ಯೋಚನೆ ಮಾಡಿ. ಅಂಡ್ ಜಿಲ್ಲಾಧಿಕಾರಿಗಳ ಅಕೌಂಟ್ಗೆ ದುಡ್ಡು ಹಾಕ್ಬಿಟ್ಟಿದೀವಿ ಅಂತ ಹೇಳಿದ್ರು ನಟರಾಜ್ ಗೌಡ್ರು, ಕಾಂಗ್ರೆಸ್ ವಕ್ತಾರರು. ಆ ದುಡ್ಡು ಹಾಕಿದೀರಾ, ಅದು ಸದ್ವಿನಿಯೋಗ ಆಗಿದೆಯಾ ಅನ್ನೋದ್ರ ಕಡೆ ಗಮನ ಕೊಡಿ. ಫಸ್ಟ್ ನಿಮ್ಗಳ ಯೋಗ್ಯತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನ ನೇಮಕ ಮಾಡಿ. ಇಷ್ಟೊಂದು ಜನರು ಹೊಟ್ಟೆ ಉರ್ಸಿ ಇಷ್ಟೊಂದು ಕೆಟ್ಟ ರಾಜಕಾರಣ ಮಾಡೋದನ್ನ ಖಂಡಿತವಾಗ್ಲೂ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಯಾಕೆಂದ್ರೆ ಅನ್ನದಾತ್ರೆ ರೈತರೇ ಇಲ್ಲ ಅಂತಂದ್ರೆ ನೀವತ್ತು ಬಿಲ್ಡಿಂಗ್ ಬಗ್ಗೆ ಮಾತಾಡ್ಬೋದ್ರಿ, ಬೆಳೆಯೋ ರೈತನೇ ಇಲ್ಲ ಅಂತಂದ್ರೆ ಹೊಟ್ಟೆಗೆ ನಾವು ಕಾಂಕ್ರೀಟ್ ತಿನ್ನಕ್ಕಾಗಲ್ಲ. ಇಟ್ಸ್ ಅ ಬೇಸಿಕ್. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಂಡು ಸರ್ಕಾರಗಳು ಎಚ್ಚೆತ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಮುಂದಾಗುವಂತಹ ಅನಾಹುತಗಳಿಗೆ ಸರ್ಕಾರ ಉತ್ತರ ಕೊಡಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ಡಿಬೇಟ್ನಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.